ಅರಣ್ಯಕಾಂಡ ಅಧ್ಯಾಯ 35. ಯೋರ್ದನ್ ಹೊಳೆಯ ತೀರದಲ್ಲಿ ಎರಿಕೋ ಪಟ್ಟಣದ ಹತ್ತಿರವಿರುವ ಮೋವಾಬ್ಯರ ಮೈದಾನದಲ್ಲಿ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ಯರು ತಾವು ಹೊಂದುವ ಸ್ವಾಸ್ಥ್ಯದಲ್ಲಿ ಕೆಲವು ಊರುಗಳನ್ನು, ಆ ಊರುಗಳ ಸುತ್ತಲಿನ ಭೂಮಿಯನ್ನು ಲೇವಿಯರಿಗೆ ನಿವಾಸಕ್ಕಾಗಿ ಕೊಡಬೇಕೆಂದು ಅವರಿಗೆ ಆಜ್ಞಾಪಿಸು. ಆ ಊರುಗಳು ಲೇವಿಯರ ನಿವಾಸಕ್ಕಾಗಿ ಸುತ್ತಲಿರುವ ಭೂಮಿಗಳು ಅವರ ದನ, ಕುರಿ ಮೊದಲಾದ ಪಶುಗಳಿಗಾಗಿಯೂ ಇರುವವು. ನೀವು ಲೇವಿಯರಿಗೆ ಕೊಡುವ ಊರುಗಳ ಸುತ್ತಲಿನ ಭೂಮಿಯು ಪ್ರತಿಯೊಂದು ಊರಿನ ಗೋಡೆಯಿಂದ 4 ಕಡೆಯಲ್ಲಿಯೂ 1000 ಮೊಳದಷ್ಟು ವಿಸ್ತರಿಸಿಕೊಂಡಿರಬೇಕು. ನೀವು ಊರಿನ ಹೊರಗಡೆ 4 ದಿಕ್ಕುಗಳಲ್ಲಿಯೂ 2,200 ಮೊಳಗಳಷ್ಟು ಉದ್ದವಾಗಿ ಮೇರೆಗಳನ್ನು ಗೊತ್ತು ಮಾಡಬೇಕು. ಆ ಭೂಮಿಯ ನಡುವೆಯಲ್ಲಿ ಊರು ಇರಬೇಕು. ಮಿಕ್ಕದ್ದು ಹುಲ್ಲುಗಾವಲು. ಮನುಷ್ಯ ಹತ್ಯೆ ಮಾಡಿದವರು ಆಶ್ರಯಕ್ಕಾಗಿ ಓಡಿ ಹೋಗುವುದಕ್ಕೋಸ್ಕರ ನೀವು ನೇಮಿಸುವ 6 ಆಶ್ರಯ ನಗರಗಳನ್ನು, ಬೇರೆ 42 ಪಟ್ಟಣಗಳನ್ನು, ಅಂತೂ 48 ಊರುಗಳನ್ನು, ಇವುಗಳ ಸುತ್ತಲಿನ ಭೂಮಿಯನ್ನು ಲೇವಿಯರಿಗೆ ಕೊಡಬೇಕು. ಇಸ್ರಾಯೇಲ್ಯರ ಸ್ವಾಸ್ಥ್ಯದಲ್ಲಿ ಆಯಾ ಕುಲದ ಸ್ವಾಸ್ಥ್ಯದ ಪ್ರಮಾಣಕ್ಕೆ ತಕ್ಕ ಹಾಗೆ, ಅಂದರೆ ಹೆಚ್ಚಾದ ಮಂದಿಯುಳ್ಳವರಿಂದ ಹೆಚ್ಚಾಗಿಯೂ ಕಡಿಮೆಯಾದ ಮಂದಿಯುಳ್ಳವರಿಂದ ಕಡಿಮೆಯಾಗಿಯೂ ಲೇವಿಯರಿಗೋಸ್ಕರ ಊರುಗಳನ್ನು ಕೊಡಿಸಬೇಕು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು. ನೀವು ಯೋರ್ದನ್ ಹೊಳೆಯನ್ನು ದಾಟಿ ಕಾನಾನ್ ದೇಶವನ್ನು ಸೇರಿದ ನಂತರ ಆಶ್ರಯ ಸ್ಥಾನಗಳಾಗುವುದಕ್ಕೆ ಪಟ್ಟಣಗಳನ್ನು ನೇಮಿಸಬೇಕು. ಕೈತಪ್ಪಿ ಮತ್ತೊಬ್ಬನನ್ನು ಕೊಂದವನು ಅವುಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಸುರಕ್ಷಿತನಾಗಿರಬಹುದು. ಅವನು ಸಭೆಯವರಿಂದ ತೀರ್ಪು ಹೊಂದುವುದಕ್ಕಿಂತ ಮೊದಲೇ ಹತನಾದವನ ಸಮೀಪ ಬಂಧುವಿನಿಂದ ಸಾಯದಂತೆ ಆ ಆಶ್ರಯ ಸ್ಥಾನಗಳು ನಿಮ್ಮೊಳಗೆ ಇರಬೇಕು. ಹೀಗೆ ಆಶ್ರಯ ಸ್ಥಾನಗಳಾಗಿರುವುದಕ್ಕಾಗಿ ನೀವು ಯೋರ್ದನ್ ಹೊಳೆಯ ಈಚೆ 3, ಕಾನಾನ್ ದೇಶದಲ್ಲಿ 3, ಅಂತೂ 6 ಪಟ್ಟಣಗಳನ್ನು ನೇಮಿಸಬೇಕು. ಕೈತಪ್ಪಿ ಮತ್ತೊಬ್ಬನನ್ನು ಕೊಂದವನು ಇಸ್ರಾಯೇಲಿನಾಗಲಿ ಪರದೇಶದವನಾಗಲಿ ನಿಮ್ಮಲ್ಲಿ ಇಳಿದುಕೊಂಡವನಾಗಲಿ ಆ 6 ಪಟ್ಟಣಗಳೊಳಗೆ ಒಂದಕ್ಕೆ ಓಡಿ ಹೋಗಿ ಆಶ್ರಯ ಹೊಂದಬಹುದು. ಯಾವನಾದರೂ ಕಬ್ಬಿಣದ ಆಯುಧದಿಂದ ಮತ್ತೊಬ್ಬನನ್ನು ಹೊಡೆದು ಕೊಂದರೆ ಅವನು ನರಹತ್ಯೆ ಮಾಡಿದವನೆಂದು ನೀವು ನಿರ್ಣಯಿಸಬೇಕು. ಅಂಥವನಿಗೆ ಮರಣಶಿಕ್ಷೆಯಾಗಬೇಕು. ಯಾವನಾದರೂ ಮನುಷ್ಯನನ್ನು ಕೊಲ್ಲುವಷ್ಟು ದೊಡ್ಡ ಕಲ್ಲನ್ನು ಕೈಯಲ್ಲಿ ಹಿಡಿದು ಮತ್ತೊಬ್ಬನನ್ನು ಹೊಡೆದು ಕೊಂದರೆ ಅವನು ನರಹತ್ಯೆ ಮಾಡಿದವನೇ, ಅವನಿಗೆ ಮರಣಶಿಕ್ಷೆಯಾಗಬೇಕು. ಯಾವನಾದರೂ ಮನುಷ್ಯನನ್ನು ಕೊಲ್ಲುವಷ್ಟು ದೊಡ್ಡ ಮರದ ಆಯುಧವನ್ನು ಕೈಯಲ್ಲಿ ಹಿಡಿದು ಮತ್ತೊಬ್ಬನನ್ನು ಹೊಡೆದು ಕೊಂದರೆ ಅವನು ನರಹತ್ಯೆ ಮಾಡಿದವನೇ, ಅವನಿಗೆ ಮರಣಶಿಕ್ಷೆಯಾಗಬೇಕು. ನರಹತ್ಯೆ ಮಾಡಿದವನು ಎಲ್ಲಿ ಸಿಕ್ಕಿದರೂ ಅವನನ್ನು ಕೊಲ್ಲಬೇಕಾದವನು ಯಾರೆಂದರೆ ಹತವಾದವನ ಸಮೀಪ ಬಂಧುವೇ. ಯಾವನಾದರೂ ಮತ್ತೊಬ್ಬನನ್ನು ಹಗೆ ಮಾಡಿ ನೂಕುವುದರಿಂದಾಗಲಿ, ಸಮಯ ನೋಡಿಕೊಂಡು ಅವನ ಮೇಲೆ ಏನಾದರೂ ಎಸೆಯುವುದರಿಂದಾಗಲಿ, ದ್ವೇಷದಿಂದ ಕೈಯಾರೆ ಹೊಡೆಯುವುದರಿಂದಾಗಲಿ ಕೊಂದರೆ ಅವನು ನರಹತ್ಯೆ ಮಾಡಿದವನೇ, ಅವನಿಗೆ ಮರಣಶಿಕ್ಷೆಯಾಗಬೇಕು. ಹತವಾದವನ ಸಮೀಪ ಬಂದು ಅವನನ್ನು ಎಲ್ಲಿ ಕಂಡರೂ ಕೊಲ್ಲಲಿ. ಆದರೆ ಒಬ್ಬನು ಯಾವ ದ್ವೇಷವೂ ಇಲ್ಲದೆ ಅಕಸ್ಮಾತ್ತಾಗಿ ನೂಕುವುದರಿಂದಾಗಲಿ, ಹಾನಿ ಮಾಡುವ ಸಮಯವನ್ನು ನೋಡಿಕೊಳ್ಳದೆ ಏನಾದರೂ ಎಸೆಯುವುದರಿಂದಾಗಲಿ, ಕೊಲ್ಲುವಷ್ಟು ದೊಡ್ಡ ಕಲ್ಲನ್ನು ತಿಳಿಯದೆ ಬೀಳಿಸುವುದರಿಂದಾಗಲಿ ಮತ್ತೊಬ್ಬನು ಸತ್ತರೆ ಅವನು ಆ ಮನುಷ್ಯನಿಗೆ ವೈರಿಯಾಗಿರದೆಯೂ ಹಾನಿಯನ್ನು ಮಾಡಬೇಕೆಂಬ ಅಭಿಪ್ರಾಯವಿಲ್ಲದೆಯೂ ಇದ್ದ ಪಕ್ಷಕ್ಕೆ ಸಭೆಯವರು ಹತ್ಯೆ ಮಾಡಿದವನಿಗೂ ಹತನಾದವನ ಸಮೀಪ ಬಂಧುವಿಗೂ ಈ ಸಂಗತಿಗಳಿಗೆ ಅನುಸಾರವಾಗಿ ನ್ಯಾಯ ತೀರಿಸಿ, ಹತ್ಯೆ ಮಾಡಿದವನನ್ನು ಆ ಸಮೀಪ ಬಂಧುವಿನ ಕೈಯಿಂದ ತಪ್ಪಿಸಿ ಅವನು ಓಡಿ ಹೋಗಿದ್ದ ಆಶ್ರಯ ನಗರಕ್ಕೆ ತಿರುಗಿ ಸೇರಿಸಬೇಕು. ಪಟ್ಟಾಭಿಷೇಕ ಹೊಂದಿದ ಮಹಾಯಾಜಕನು ಜೀವದಿಂದಿರುವ ತನಕ ಅವನು ಆ ಪಟ್ಟಣದಲ್ಲೇ ವಾಸಿಸಬೇಕು. ಆ ಹತ್ಯೆ ಮಾಡಿದವನು ಯಾವಾಗಲಾದರೂ ತಾನು ಓಡಿ ಹೋಗಿದ್ದ ಆಶ್ರಯ ನಗರದ ಮೇರೆಯ ಹೊರಗೆ ಹೋಗಿರುವಾಗ ಹತವಾದವನ ಸಮೀಪ ಬಂದು ಅವನನ್ನು ಕಂಡು ಕೊಂದು ಹಾಕಿದರೂ ಕೊಲೆಪಾತಕನಾಗುವುದಿಲ್ಲ. ಮಹಾಯಾಜಕನು ಜೀವದಿಂದಿರುವ ತನಕ ಅವನು ಆಶ್ರಯ ನಗರದೊಳಗೆ ಇರಬೇಕಾಗಿತ್ತು. ಮಹಾಯಾಜಕನು ತೀರಿ ಹೋದ ನಂತರ ಅವನು ತನ್ನ ಸ್ವಾಸ್ಥ್ಯವಿರುವ ಸ್ಥಳಕ್ಕೆ ಹೋಗಬಹುದು. ನೀವು ನಿಮ್ಮ ಸಂತತಿಯವರು ನಿಮ್ಮ ಎಲ್ಲ ನಿವಾಸಗಳಲ್ಲಿ ಈ ಮಾತುಗಳಿಗೆ ಅನುಸಾರವಾಗಿ ನ್ಯಾಯ ತೀರಿಸಬೇಕು. ಯಾವನಾದರೂ ಮತ್ತೊಬ್ಬನನ್ನು ಕೊಂದಾಗ ನೀವು ಸಾಕ್ಷಿಗಳನ್ನು ವಿಚಾರಿಸಿಕೊಂಡು
ಅವನಿಗೆ ಮರಣಶಿಕ್ಷೆಯನ್ನು ವಿಧಿಸಬೇಕು. ಒಬ್ಬನೇ ಒಬ್ಬನ ಸಾಕ್ಷಿ ಮಾತ್ರ ಇದ್ದರೆ ಮರಣಶಿಕ್ಷೆಯನ್ನು ವಿಧಿಸಕೂಡದು. ಮರಣಶಿಕ್ಷೆಗೆ ಪಾತ್ರನಾದ ಕೊಲೆಪಾತಕನನ್ನು ಉಳಿಸುವುದಕ್ಕೆ ಈಡನ್ನು ತೆಗೆದುಕೊಳ್ಳಕೂಡದು. ಅವನಿಗೆ ಮರಣಶಿಕ್ಷೆಯೇ ಆಗಬೇಕು. ನೀವು ಆಶ್ರಯ ನಗರಕ್ಕೆ ಓಡಿ ಹೋದವನಿಂದ ಧನವನ್ನು ತೆಗೆದುಕೊಂಡು ಮಹಾಯಾಜಕನು ಜೀವದಿಂದಿರುವಾಗಲೇ ಸ್ವಸ್ಥಳಕ್ಕೆ ಹೋಗಗೊಡಿಸಕೂಡದು. ನೀವು ಹೀಗೆ ನಡೆದುಕೊಂಡರೆ ನಿಮ್ಮ ದೇಶವು ಅಪವಿತ್ರವಾಗುವುದಿಲ್ಲ. ರಕ್ತವು ದೇಶವನ್ನು ಅಪವಿತ್ರ ಮಾಡುವುದಷ್ಟೇ. ಕೊಲ್ಲಲ್ಪಟ್ಟವನ ರಕ್ತಕ್ಕಾಗಿ ಕೊಂದವನ ರಕ್ತದಿಂದಲೇ ಹೊರತು ಬೇರೆ ಪ್ರಾಯಶ್ಚಿತ್ತವಿಲ್ಲ. ನೀವು ವಾಸಿಸುವ ದೇಶವನ್ನು ಅಪವಿತ್ರ ಮಾಡಬಾರದು. ಯೆಹೋವನೆಂಬ ನಾನೇ ಇಸ್ರಾಯೇಲ್ಯರ ನಡುವೆ ಆ ದೇಶದಲ್ಲಿ ವಾಸಿಸುತ್ತೇನಲ್ಲ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ.ವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ನಮ್ಮ ಅಧ್ಯಯನ ಅರಣ್ಯಕಾಂಡ 35ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 35. 34ನೇ ಅಧ್ಯಾಯದಲ್ಲಿ ಕರ್ತನು ಅಥವಾ ದೇವರಾದ ಯೆಹೋವನು ಇಸ್ರಾಯೇಲ್ಯರಿಗೆ ವಾಗ್ದಾನ ಮಾಡಿದ ಕಾನಾನ್ ದೇಶಗಳ ಅಥವಾ ಮೇರೆಗಳು ಯಾರ್ಯಾರು ಎಲ್ಲೆಲ್ಲಿರಬೇಕು ಎಂಬುದನ್ನು ಆತನು ಪ್ರಕಟಿಸಿದರ ಕುರಿತಾಗಿ ಇದೆ. ಮತ್ತು ಕಾನಾನ್ ದೇಶವನ್ನು ಯಾರ್ಯಾರು ಅದನ್ನು ಹಂಚಿಕೊಡಬೇಕು ಎಂಬುದಾಗಿ ಕೂಡ ದೇವರು ಪ್ರತ್ಯೇಕವಾಗಿ ಭಾಳ ವಿವರವಾಗಿ, ಯಾಕಂದರೆ ಅನಂತರ ಏನು ಗಲಿಬಿಲಿ ಇರಬಾರ್ದು. ಇದನ್ನು ಯೋಚನೆ ಮಾಡುವಾಗ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ ಮತ್ತು 33ನೇ ವಚನದಲ್ಲಿ ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಗಾಡ್ ಈಸ್ ನಾಟ್ ದಿ ಸೋರ್ಸ್ ಆಫ್ ಕನ್ಫ್ಯೂಷನ್ ಎಂಬುದಾಗಿ. ಹಾಗಾದರೆ ಮನುಷ್ಯರು ಸ್ವಾರ್ಥಿಗಳು, ನಾವೆಲ್ಲರೂ ಸ್ವಾರ್ಥಿಗಳು. ದೇವಜನರಲ್ಲಿಯೂ ಸ್ವಾರ್ಥ ಬೇರೆ ಬೇರೆ ಪರ್ಸೆಂಟೇಜ್ನಲ್ಲಿದೆ. ಹಾಗಿರುವಾಗ ದೇವರಿಗೆ ಗೊತ್ತಿತ್ತು ತನ್ನ ಜನರಲ್ಲಿ ಆ ಸ್ವಾರ್ಥ ಹೊರಬಂದು ಕೆಲವು ಸಾರಿ ಗಲಿಬಿಲಿಗೆ ಆಸ್ಪದವಾಗ್ತದೆ ಅಂತ ದೇವರಿಗೆ ಗೊತ್ತಿತ್ತು. ಆದ ಕಾರಣ ದೇವರ ಒಂದು ಇನ್ಸ್ಟ್ರಕ್ಷನ್ಸ್, ದೇವರ ಒಂದು ಶಿಕ್ಷಣವು, ದೇವರ ಒಂದು ನಿಯಮವು ಬಹಳಷ್ಟು ಬೈಬಲ್ನಲ್ಲಿ ಇರುವುದಕ್ಕೆ ಒಂದು ಕಾರಣ ಏನಂತ ಹೇಳಿದರೆ, ಗಲಿಬಿಲಿ ಇರಬಾರ್ದು, ಸಂದೇಹ ಇರಬಾರ್ದು, ಜಗಳ ಇರಬಾರ್ದು ಅಂತ ನೋಡಿದ್ವಿ. ಇರಬೇಕು ಅನ್ನುವಂಥದ್ದನ್ನು ನೋಡುವಾಗ ಯಾಕೆ ಕ್ರಮ ಇದೆ ಅಂತ ಹೇಳಿದರೆ, ಶಿಸ್ತು ಇರಬೇಕು ಎಂಬುದಾಗಿ ಮತ್ತು ಸಮಾಧಾನ ಇರಬೇಕು ಎಂಬುದಾಗಿ, ಕ್ರಮ ಆರ್ಡರ್ಲಿನೆಸ್ ಇರಬೇಕು ಎಂಬುದಕ್ಕಾಗಿ ದೇವರು ಸಾಕಷ್ಟು ಮಾಹಿತಿಗಳನ್ನು, ಸಾಕಷ್ಟು ನಿಯಮಗಳನ್ನು, ಸಾಕಷ್ಟು ಹೇಳಿಕೆಗಳನ್ನು ಸ್ಪಷ್ಟಪಡಿಸಿದ್ದ. ಮೊನ್ನೆ ಒಬ್ಬ ಚಿಕ್ಕ ಬಾಲಕನು ನನಗೆ ಫೋನ್ ಮಾಡಿಬಿಟ್ಟು ಒಂದು ಪ್ರಶ್ನೆ ಕೇಳಿದ. ಅದು ಒಂದು ಆಶ್ಚರ್ಯ ಅಥವಾ ತಮಾಷೆಯ ಪ್ರಶ್ನೆ ಆಗಿರ್ಬೋದು. ಆದಾಮನ ಮಕ್ಕಳಿಗೆ, ಅಂದರೆ ಕಾಯಿನ್ ಮುಂತಾದವರಿಗೆ ಹೇಗೆ ಹೆಣ್ಣು ಸಿಕ್ಕಿತು, ಹೇಗೆ ಅವರಿಗೆ ಮದುವೆ ಆಯಿತು ಎಂಬ ವಿಷಯದಲ್ಲಿ. ಆಗ ನಾನು ಒಂದು ವಾಕ್ಯವನ್ನು 2ನೇ ಪೇತ್ರದಿಂದ ಉತ್ತರಿಸಿದ. ಅದೇನಂತಿದೆ ಅಂತ ಹೇಳಿದರೆ, ದೇವರು 2ನೇ ಪೇತ್ರ, ಬಹುಶಃ ಅದನ್ನು ಓದ್ಬಿಡ್ತೀನಿ ಯಾಕಂದರೆ ನಮಗೆ ಅದು ಸಹಾಯಕರವಾದದ್ದು. ಬೈಬಲ್ ಅಧ್ಯಯನ ಮಾಡುವಾಗ ನಾವು ಏನು ಗಲಿಬಿಲಿಯಲ್ಲಿ ಇರಬಾರ್ದು ಎಂಬುದಕ್ಕೋಸ್ಕರವಾಗಿ ಈ ವಾಕ್ಯ ನೆನಪಿಟ್ಟುಕೊಳ್ಳುವಂಥದ್ದು ಒಳ್ಳೆಯದು. 2ನೇ ಪೇತ್ರ 1ನೇ ಅಧ್ಯಾಯ, 2 ಪೀಟರ್ ಚಾಪ್ಟರ್ 1 ಮತ್ತು 3ನೇ ವಚನದಲ್ಲಿ ದೇವರು ಜೀವಕ್ಕೂ ಭಕ್ತಿಗೂ, ಇನ್ನೊಂದು ಸಾರಿ ಹೇಳ್ತೀನಿ, ಜೀವಕ್ಕೂ
ಭಕ್ತಿಗೂ ಬೇಕಾದದ್ದೆಲ್ಲವನ್ನು ದೊರೆಯುವಂತೆ ಮಾಡಿದ್ದಾನೆ. ಅಂದರೆ ದೇವರು ಆತ್ಮಿಕ ಜೀವನಕ್ಕೆ, ಅಂದರೆ ದೇವರ ಹಾಗೆ ಜೀವಿಸುವಂಥ ಜೀವನಕ್ಕೂ ಇಹಲೋಕದ ಜೀವನಕ್ಕೂ ಮತ್ತು ಭಕ್ತಿಗೆ ಬೇಕಾದದಷ್ಟೇ ಬೈಬಲ್ನಲ್ಲಿ ಬರೆದಿದ್ದಾನೆ, ಬೇರೆ ಯಾವುದು ಬರೆದಿಲ್ಲ. ಹಾಗಾದರೆ ಏನಾದರೂ ಬೈಬಲ್ನಲ್ಲಿ ಬರೆಯದ ವಿಷಯ ಇದ್ದರೆ ಅದು ಜೀವಕ್ಕೂ ಭಕ್ತಿಗೂ ಸಂಬಂಧಪಟ್ಟದ್ದಲ್ಲ. ಆದ ಕಾರಣ ದೇವರು ಬರೀಲಿಲ್ಲ. ಎಷ್ಟೊಂದು ವಿಷಯಗಳು ಬರಿಬಹುದಾಗಿತ್ತು. ಯೋಹಾನನು ಕೂಡ ಒಂದು ಮಾತನ್ನು ತನ್ನ ಸುವಾರ್ತೆಯ ಕೊನೆಯಲ್ಲಿ ಹೇಳ್ತಾನೆ, ಯೇಸು ಮಾಡಿದ ವಿಷಯಗಳು ಭಾಳ ಇದೆ, ಅದನ್ನೆಲ್ಲ ಬರೆದುಬಿಟ್ರೆ ಲೋಕವೆಲ್ಲ ಪುಸ್ತಕಗಳು ಆಗಲಿಕ್ಕೆ ಸಾಧ್ಯ. ಅಷ್ಟೊಂದು ವಿಷಯಗಳು, ಅಷ್ಟೊಂದು ಕಾರ್ಯಗಳು ಮಾಡಿದ್ದಾರೆ. ಆದರೆ ಆತನ ಮೇಲೆ ನೀವು ನಂಬಿಕೆ ಇಡಬೇಕು, ಆತನ ಮೂಲಕ ರಕ್ಷಣೆ ಹೊಂದಬೇಕು ಎಂಬುದಕ್ಕಾಗಿ ಈ ವಿಷಯಗಳು ಬರೆದಿದೆ ಅಂತ. ಆದ ಕಾರಣ ಜೀವಕ್ಕೂ ಭಕ್ತಿಗೂ ಬೇಕಾದದ್ದನ್ನು ದೇವರು ಬರೆದಿಟ್ಟಿದ್ದಾನೆ. ಸರಿ, 35ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ಲೇವಿಯರಿಗೆ ಕೊಡಬೇಕಾದ ಭಾಗ ಅಥವಾ ಊರುಗಳ ಬಗ್ಗೆ ಮತ್ತು ಆಶ್ರಯ ಪಟ್ಟಣಗಳ ಬಗ್ಗೆ ಮತ್ತು ಮಹಾಯಾಜಕನ ಬಗ್ಗೆ 3 ವಿಷಯಗಳು 35ನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ ಲಿಖಿತವಾಗಿದೆ. ದೇವರು ಇಸ್ರಾಯೇಲರಿಗೆ ಯೋರ್ದನ್ ಹೊಳೆಯ ತೀರದಲ್ಲಿ ಯೆರಿಕೋ ಪಟ್ಟದ ಹತ್ತಿರವಿರುವ ಮೋವಾಬ್ಯರ ಮೈದಾನದಲ್ಲಿ ಅಡ್ರೆಸ್ ಕೂಡ ಭಾಳ ಕ್ಲಿಯರ್ ಆಗಿ ದೇವರು ಹೇಳ್ತಾರೆ. ಅಂದರೆ ನಂಬರ್ಸು, ಸಂಖ್ಯೆಗಳು ಭಾಳ ಸ್ಪಷ್ಟ ಮತ್ತು ಡೈರೆಕ್ಷನ್ಸ್, ದಿಕ್ಕುಗಳು ಬಹಳ ಸ್ಪಷ್ಟ. ಅದೇ ರೀತಿಯಾಗಿ ಭಾಗಗಳನ್ನು ಮಾಡಿಕೊಳ್ಳುವಾಗ ಪೂರ್ವದಲ್ಲಿ ಯಾರು, ಪಶ್ಚಿಮದಲ್ಲಿ ಯಾರು, ಉತ್ತರದಲ್ಲಿ ಯಾರು ಎಂಬುದಾಗಿ ಬಾರ್ಡರ್ಸ್ ಬಗ್ಗೆ ಕೂಡ ಭಾಳ ಸ್ಪಷ್ಟ. ಯಾವ ಕಡೆಗಳಲ್ಲಿ, ಸ್ಥಳದಲ್ಲಿ ಅಂತ ಹೇಳಿಬಿಟ್ಟು ಅಡ್ರೆಸ್ ಕೂಡ, ವಿಳಾಸ ಕೂಡ ದೇವರು ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ತನ್ನ ಜನರಿಗಾಗಿ ಬರೆದಿಟ್ಟಿದ್ದಾನೆ. ತನ್ನ ಜನ ಅಂತ ಹೇಳಿದಾಗ ನಾವು ಕೂಡ ದೇವ ಜನರಾಗುವಾಗ ನಮಗೆ ಕೂಡ ಆತನು ಬಹಳ ಸ್ಪಷ್ಟವಾಗಿ, ಗಲಿಬಿಲಿ ಇಲ್ಲದೆ ಸಮಾಧಾನವಾಗಿ, ಕ್ರಮಬದ್ಧವಾಗಿ, ಸ್ಪಷ್ಟವಾಗಿ, ಪ್ರತ್ಯೇಕವಾಗಿ, ಸ್ಪೆಸಿಫಿಕ್ ಆಗಿ ಬರೆದಿಟ್ಟಿದ್ದಾನೆ. ಸರಿ, 35ನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲರಿಗೆ ಒಂದು ಮಾತು ಹೇಳ್ತಾನೆ. ಅದೇನೆಂದರೆ, ನೀವು ಕಾನಾನ್ ದೇಶವನ್ನು ನೀವು ಪಡ್ಕೊಂಡಾಗ, ನೀವು ಹೊಂದತಕ್ಕಂಥ ಸ್ಥಳವನ್ನು ನೀವು ಹೊಂದಿಕೊಂಡ ಮೇಲೆ ಲೇವಿಯರಿಗೆ, ಲೇವಿಯರು ಯಾರು? ದೇವ್ರ ಸೇವಕರು. ದೇವ್ರ ಸೇವಕರನ್ನು ಮರಿಬೇಡ್ರಿ. ನೀವು ನಿಮ್ಮ ಸ್ಥಳವನ್ನು ನೀವು ಆಕ್ಯುಪೈ ಮಾಡಿಕೊಂಡಾಗ ದೇವರ ಸೇವೆಯನ್ನು ಮಾಡುವವರಿಗೆ ಸಲ್ಲತಕ್ಕ ಭಾಗ, ಗೌರವ ಕೊಡಿರಿ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರಿಗೆ ಹೇಳಿದ ಮಾತು. 35ನೇ ಅಧ್ಯಾಯದ 2ನೇ ವಚನದಲ್ಲಿ ಲೇವಿಯರಿಗೆ ಮತ್ತು 3ನೇ ವಚನದಲ್ಲಿ ಲೇವಿಯರ ನಿವಾಸಕ್ಕಾಗಿ, 4ನೇ ವಚನದಲ್ಲಿ ನೀವು ಲೇವಿಯರಿಗೆ, 7ನೇ ವಚನದಲ್ಲಿ ಲೇವಿಯರಿಗೆ. ಹಾಗಾದರೆ ದೇವರು ತನ್ನ ಮೊದಲನೇದಾಗಿ ಸೃಷ್ಟಿಯನ್ನು ಮರೆತಿಲ್ಲ. ಸೃಷ್ಟಿ ಅಂತ ಹೇಳಿದ ಮೇಲೆ ಅವಿಶ್ವಾಸಿಗಳು, ಪ್ರಾಣಿಗಳು, ಭೂಮಿ ಕೂಡ ಒಳಪಟ್ಟು ದೇವರು ಭೂಮಿಗಾಗಿ ಕೂಡ ಚಿಂತಿಸ್ತಾನೆ. ಅಥವಾ ಚಿಂತಿಸ್ತಾನೆ ಅಂದರೆ ಯೋಜನೆ ಇಟ್ಟಿದ್ದಾನೆ. ಗಾಡ್ ಹ್ಯಾಸ್ ಎ ಪ್ಲ್ಯಾನ್ ಈವನ್ ಫಾರ್ ದಿ ಅರ್ತ್. ನೀವು ಕೆಲಸ ಮಾಡಬಾರ್ದು, ವಾರಕ್ಕೆ ಒಂದು ಸರಿ ಅಂತ ಇಸ್ರಾಯೇಲರಿಗೆ ಹೇಳಿದಾಗ, ಅಥವಾ 7 ವರ್ಷಕ್ಕೆ ಒಮ್ಮೆ ನೀವು 1 ವರ್ಷ ಕೆಲಸ ಮಾಡಬಾರ್ದು ಅಂತ ಹೇಳಿದಾಗ, ಜೂಬಿಲಿ ವರ್ಷ ಬಂದಾಗ ನೀವು ಬಿತ್ತಬಾರದು, ಕೊಯ್ಯಬಾರದು ಎಂಬುದಾಗಿ ಹೇಳಿದಾಗ, ದೇವರು ಭೂಮಿಯ ವಿಷಯದಲ್ಲಿ ಕೂಡ ಒಂದು ಯೋಜನೆಯನ್ನು ಇಟ್ಟಿದ್ದಾನೆ. ಅದು ಇನ್ನೊಂದು ಸಾರಿ ಹೇಳ್ತೇನೆ, ದೇವರು ಭೂಮಿಗಾಗಿ ಕೂಡ ಒಂದು ಯೋಜನೆ, ಚಿಂತೆ ಅಥವಾ ವಿಚಾರವಿಟ್ಟಿದ್ದಾನೆ ಎಂಬುದಾಗಿ.
ಅದು ವಿಶ್ರಾಂತಿ ಅದಕ್ಕೆ ಸಿಗಬೇಕು ಎಂಬುದಾಗಿ. ಹಾಗೆ ದೇವರು ವಿಶ್ವಾಸಿಗಳಿಗೂ, ಅಂದರೆ ಮೊದಲನೇದು ಅವಿಶ್ವಾಸಿಗಳಿಗೂ, ಭೂಮಿಗೂ, ಭೂಮಿಯಲ್ಲಿ ಅದರಲ್ಲಿರುವಂಥ ಹುದುವಾಗಿ ಎಲ್ಲರಿಗಾಗಿ ಆತನ ಯೋಜನೆ ಇಟ್ಟಿದ್ದಾನೆ. ಎರಡನೇದಾಗಿ ದೇವರು ವಿಶ್ವಾಸಿಗಳಿಗೆ ಪ್ರತ್ಯೇಕವಾಗಿ ಯೋಜನೆಯನ್ನು ಇಟ್ಟಿದ್ದಾನೆ. ಮೂರನೇದಾಗಿ ದೇವರ ಸೇವಕರಿಗಾಗಿ ಯೋಜನೆಯನ್ನು ಇಟ್ಟಿದ್ದಾನೆ. ಆದ ಕಾರಣ ದೇವರು ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರಿಗೆ ಹೇಳುವಾಗ ಈ ಲೇವಿಯರಿಗೆ ಅಂತ ಸುಮಾರು 4 ಸಾರಿ ಈ 35ನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ ಲೇವಿಯರ ವಿಷಯದಲ್ಲಿ ಆತನು ಚಿಂತಿಸುವವನಾಗಿದ್ದಾನೆ, ಯೋಜನೆ ಇಟ್ಟವನಾಗಿದ್ದಾನೆ. ಏನು ಯೋಜನೆಗಳಿರಬೇಕಂತ ಹೇಳಿದರೆ, ಅಲ್ಲಿ ಲೇವಿಯರಿಗೆ ಅವರ ನಿವಾಸಕ್ಕಾಗಿ ಕೆಲವು ಊರುಗಳನ್ನು ಅವರಿಗೆ ಕೊಡಬೇಕು. ಅವರು ಫುಲ್ ಟೈಮ್ ಆಗಿ ಪರಿಪೂರ್ಣ ಕಾಲ ಸೇವೆಯನ್ನು ಮಾಡುವವರಾಗಿರೋದರಿಂದ ಆ ದಿವಸಗಳಲ್ಲಿ ದೇವರು ತನ್ನ ಸೇವಕರಿಗಾಗಿ, ಅಂದರೆ ತನ್ನ ಸನ್ನಿಧಿ ಸೇವಕರು, ಆ ರೀತಿಯಾಗಿ ಹೇಳುವಂಥದ್ದು ಇನ್ನೂ ಒಳ್ಳೆಯದು. ಯಾಕಂದರೆ ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡುವಂಥವರು ಈ ಲೇವಿಯರು, ಯಾಜಕರು. ಲೇವಿ ಅಂತ ಹೇಳಿದರೆ ಆ ಪದದ ಅರ್ಥ ಏನೆಂಬುದಾಗಿ ನಾವು ನೋಡುವಾಗ ಸೇರಿಸು ಎಂಬುದಾಗಿ, ಅಥವಾ ಹತ್ತಿರ ಕೊಡು ಎಂಬುದಾಗಿ, ಹತ್ತಿರ ನಡೆಸು, ಸೇರಿಸು, ಜಾಯಿಂಟ್ ಎಂಬುದಾಗಿ ದೇವರ ಕಡೆಗೆ ಸೇರಿಸುವಂಥವರು ಈ ಲೇವಿಯರು ಆಗಿದ್ದರು. ಆದ ಕಾರಣ ದೇವರು ಅವರಿಗೋಸ್ಕರವಾಗಿ ಒಂದು ಯೋಜನೆಯನ್ನು ಇಟ್ಟಿದ್ದನು ಮತ್ತು ಅವರಿಗಾಗಿ ಊರುಗಳನ್ನು ಮೀಸಲಾಗಿ ಇಡ್ರಿ ಎಂಬುದಾಗಿ ದೇವಜನರಿಗೆ ದೇವರು ಹೇಳಿಕೆ ನೀಡಿದ್ದನು. ಎಷ್ಟು ಸ್ಥಳ ಸಿಕ್ತು ಎಂಬುದಾಗಿ ನೋಡುವಾಗ ಸುಮಾರು 40ಕ್ಕಿಂತಲೂ ಹೆಚ್ಚು ಊರುಗಳು ಅವರಿಗೆ ಲಭ್ಯವಾಯಿತು ಎಂಬುದಾಗಿ 6ನೇ ವಚನದಲ್ಲಿ ನಾವು ನೋಡ್ತೇವೆ. 42 + 6 48 ಸ್ಥಳಗಳು, ಕೆಲವು ಊರುಗಳು ಅವರಿಗೆ ಕೊಡ್ರಿ. ಅಷ್ಟೇ ಅಲ್ಲ, ಆ ಊರುಗಳ ಸುತ್ತಲಿನ ಭೂಮಿಯನ್ನು ಕೂಡ ಲೇವಿಯರಿಗೆ ಕೊಡಬೇಕಂತ ಹೇಳ್ಬಿಟ್ಟು. ಯಾಕಂದರೆ ಆ ಭೂಮಿಯ ನಡುವೆಯಲ್ಲಿ ಊರಿರಬೇಕು. ಹೀಗೆ ದೇವರು ತನ್ನ ಜನರಿಗಾಗಿ, ಅದರಲ್ಲಿಯೂ ತನ್ನ ಸೇವಕರಿಗಾಗಿ ಬಹಳ ಯೋಜನೆಯನ್ನು ಇಟ್ಟಿದ್ದಾನೆ. ಮೊನ್ನೆ ದಿವಸ ಒಂದು ಬೈಬಲ್ ಸ್ಟಡಿ ಆಯಿತು. ಆಗ ಒಬ್ಬ ದೇವರ ಸೇವಕರನ್ನು ಉದ್ದೇಶಿಸಿ ಮಾತನಾಡಿದಾಗ 2 ಕೊರಿಂಥ 4ನೇ ಅಧ್ಯಾಯದ 1ನೇ ವಚನದಲ್ಲಿ ಒಂದು ಮಾತು ಹೇಳಿದರು. ಅದು ನನಗೆ ಬಹಳ ಪ್ರಯೋಜನವಾಯಿತು. ಅದೇನಂತ ಹೇಳಿದರೆ, ಸೇವೆಯನ್ನು, ಅಂದರೆ ದೇವರ ಸೇವೆಯನ್ನು ದೇವರ ಕನಿಕರದಿಂದ ಹೊಂದಿದ್ದೇವೆ. ದೇವರ ಸೇವೆಯನ್ನು ಹೊಂದುವುದು ಹೇಗೆ ಬೇಕಾದರೆ ವಾಕ್ಯ ನಾವು ನೆನಪಿಗೆ ತಂದುಕೊಂಡಿದ್ದಂಥ ವಾಕ್ಯವನ್ನು ನಿಮಗಾಗಿ ಓದ್ತೀನಿ ಪ್ರಿಯ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಅದು ಭಾಳ ಮೊದಲನೇ ಸಾರಿ ಎಷ್ಟೋ ಸಾರಿ ಆ ವಾಕ್ಯ ಓದಿದ್ದೇನೆ, ಆದರೆ ನನಗೆ ಅದು ಒಂದು ಪ್ರಕಟಣೆಯಾಗಿ, ಪ್ರಧಾನವಾಗಿ, ಅದು ಒಂದು ಉತ್ತೇಜನವಾಗಿ ಲಭ್ಯವಾಯಿತು, ಸಿಕ್ಕಿತು. 2 ಕೊರಿಂಥ 4:1. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ, ಅಂದರೆ ಸೇವಕರಿಗೆ ಸೇವೆ ಹೇಗೆ ದೊರೆಯಿತು? ದೇವರ ಕರುಣೆಯಿಂದ. ಯಾರಂದರೆ ಅವರು ದೇವರ ಸೇವೆ ಮಾಡಲಿಕ್ಕಾಗಲ್ಲ. ದೇವರ ಕರುಣೆಯನ್ನು ಹೊಂದಿದವರೇ ದೇವರ ಸೇವೆಯನ್ನು ಮಾಡುವುದಕ್ಕೆ. ದೇವರ ಸೇವೆ ಅಂತ ಹೇಳಿದ ಮೇಲೆ ಯಾವಾಗಲೂ ಪ್ರಸಂಗ ಮಾಡೋದಂತಲ್ಲ, ಸಣ್ಣ ಪುಟ್ಟ ಸೇವೆಗಳನ್ನು, ಪ್ರಾರ್ಥನೆ ಕೂಡ ದೇವರ ಸೇವೆಯೇ. ಯಾಕಂದರೆ ಬೈಬಲ್ನಲ್ಲಿ ವಿಧವೆ, ಲೂಕನು ಬರೆದ ಸುವಾರ್ತೆಯಲ್ಲಿ ಆಕೆ ಕುರಿತಾಗಿ ಬರೆದಿದೆ. ಅದು ಸಂಕ್ಷಿಪ್ತವಾಗಿ ಅದರ ಬಗ್ಗೆ ನಾವು ನೋಡಿಕೊಳ್ಳೋದು ಒಳ್ಳೆಯದೇ ಅನ್ನೋಂಥ ಅನ್ನಿಸ್ತದೆ ನನಗೆ. ಅಲ್ಲಿ ದೇವಾಲಯದಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆ ಅನ್ನಳೆಂಬ
ಒಬ್ಬ ಪ್ರವಾದಿನಿ. ವಾವ್. 2ನೇ ಅಧ್ಯಾಯ 36ನೇ ವಚನದಲ್ಲಿ ಆಕೆಯು ಏನು ಮಾಡ್ತಾ ಇದ್ಲು ಅಂತ ಹೇಳಿದ್ರೆ, ಆಕೆಯು ದೇವಾಲಯವನ್ನು ಬಿಟ್ಟು ಹೋಗದೆ ಮತ್ತು ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡ್ತಿದ್ದಳು. 37ನೇ ವಚನ, ಲೂಕ 2:37. ಹಾಗಾದರೆ ದೇವರ ಸೇವೆ, ಪ್ರಾರ್ಥನೆಯಲ್ಲಿ ಕೂಡ ದೇವರ ಸೇವೆ ಮಾಡ್ಬೋದು, ಉಪವಾಸ ಕೂಡ ದೇವರ ಸೇವೆ ಮಾಡುವಂಥ ಒಂದು ಗುರುತು. ಉಪವಾಸದಿಂದಲೂ ದೇವರ ಸೇವೆ ಮಾಡ್ಬೋದು. ಪ್ರಸಂಗ ಅಷ್ಟೇ, ಬೋಧನೆ ಅಷ್ಟೇ ಎಂಬುದಾಗಿ ತಿಳ್ಕೊಳ್ಬಾರ್ದು. ಸರಿ, ಇರಲಿ. ಈಗ ದೇವರು ಲೇವಿಯರ ವಿಷಯದಲ್ಲಿ ಚಿಂತೆ ಇಟ್ಕೊಂಡಿದ್ದನು ಅಥವಾ ಕಾಳಜಿ ವಹಿಸಿದ್ದನು ಅಥವಾ ಒಂದು ಯೋಜನೆಯನ್ನು ಮಾಡಿಟ್ಟಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಅವರುಗಳಿಗಾಗಿ, ಲೇವಿಯರಿಗಾಗಿ ಊರುಗಳನ್ನು ಪ್ರತ್ಯೇಕಿಸಿ ಕೊಡ್ರಿ ಅಂತ ಇಸ್ರಾಯೇಲರಿಗೆ ಆಜ್ಞೆಯನ್ನು ಕೊಟ್ಟಿದ್ದಾನೆ. 35ನೇ ಅಧ್ಯಾಯ ಅರಣ್ಯಕಾಂಡ ನಾವು ಅಧ್ಯಯನ ಮಾಡಿಕೊಳ್ತಿದ್ದೀವಿ. ಅದರಲ್ಲಿ ಇನ್ನೊಂದು ವಿಷಯ ಇದೆ, ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾದೇನಂತ ಹೇಳಿದರೆ, 10ನೇ ವಚನದಲ್ಲಿ ನೀವು ಯೋರ್ದನ್ ಹೊಳೆಯನ್ನು ದಾಟಿ ಕಾನಾನ್ ದೇಶವನ್ನು ಸೇರಿದ ನಂತರ, ಕಾನಾನ್ ದೇಶ ಸೇರಿದ ನಂತರ ಮೊಟ್ಟ ಮೊದಲನೇದಾಗಿ ಮಾಡುವಂಥ ಕೆಲಸ ಏನಂತ ಹೇಳಿದರೆ, ಫಸ್ಟ್ ಥಿಂಗ್ ಆಫ್ಟರ್ ರೀಚಿಂಗ್ ಕ್ಯಾನನ್ ಏನಿರ್ಬೋದು ಯೋಚನೆ ಮಾಡಿರಿ. ಕಾನಾನ್ ದೇಶ ಸೇರಿದ ನಂತರ ಮಾಡ್ತಕ್ಕಂಥ ಮೊದಲನೇ ವಿಷಯ ಏನಂದರೆ, ಕಾನಾನ್ ದೇಶವನ್ನು ಸೇರಿದ ನಂತರ ಆಶ್ರಯ ಸ್ಥಾನಗಳಾಗುವುದಕ್ಕೆ ಪಟ್ಟಣಗಳನ್ನು ನೇಮಿಸಬೇಕು. ಅಂದರೆ ಕೆಲವರು ದೊಡ್ಡ ದೊಡ್ಡ ಪಾಪ ಮಾಡಿಬಿಟ್ಟು, ಕೊಲೆನೇ ಮಾಡಿಬಿಟ್ಟು, ಅಂದರೆ ತಿಳಿಯದೆ ಅಥವಾ ಅಕಸ್ಮಾತಾಗಿ ಅಂಥ ಒಂದು ಕೆಲಸವನ್ನು ಮಾಡಿದ ಮೇಲೆ ಅಥವಾ ಕೃತ್ಯವನ್ನು ಎಸಗಿದ ಮೇಲೆ ದೇವರು ಹೇಳ್ತಾರೆ, ಅವನೇನು ಮಾಡಬೇಕು, ಸಭೆಯವರಿಂದ ತೀರ್ಪು ಹೊಂದುವುದಕ್ಕಿಂತ ಮೊದಲೇ ಹತವಾದವನು, ಅವನಿಗೆ ಹತ್ತಿರ ರಿಲೇಟಿವ್ಸ್ ಯಾರಾದರೂ ಸಂಬಂಧಿಕರು ಇವನ್ನು ಕೊಂದುಬಿಟ್ರೆ, ಅಂದರೆ ನ್ಯಾಯವನ್ನು ಕೈಯಲ್ಲಿ, ಕಾನೂನನ್ನು ಕೈಯಲ್ಲಿ ತಕ್ಕೊಂಡು ಯಾರಾದರೂ ಆ ರೀತಿಯಾಗಿ ಮಾಡುವಂಥ ಸಾಧ್ಯತೆ ಇದೆ ಅಂತ ದೇವರಿಗೆ ಗೊತ್ತಿತ್ತು. ಆದ ಕಾರಣ ಆಶ್ರಯ ನಗರಕ್ಕೆ ಓಡಿ ಹೋಗಿಬಿಡ್ರಿ ಅಂತ ಹೇಳ್ತಾನೆ. ಯಾರು ಹೇಳಿದ್ದು? ದೇವರೇ ಅಂಥ ಒಂದು ಅವಕಾಶ ಒದಗಿಸಿಕೊಟ್ಟನೆ. ಯಾಕಂದರೆ ಇದು ಸಾಧ್ಯ. ಕೆಲವು ಸಾರಿ ಉದ್ದೇಶಪೂರ್ವಕವಾಗಿ ಅಲ್ಲ, ಆಕಸ್ಮಿಕವಾಗಿ ಯಾರನ್ನಾದರೂ ಕೊಲೆ ಮಾಡಿಬಿಟ್ರೆ ಅಂಥವ್ರನ್ನ ಏನು ಮಾಡಬೇಕು, 6 ನಗರಗಳಿದೆ, ಅಲ್ಲಿ ಹೋಗಿ ನೀವು ಇರಬೇಕು. ಎಷ್ಟು ಕಾಲ ಇರಬೇಕು? ಪಟ್ಟಾಭಿಷೇಕ ಹೊಂದಿದ ಮಹಾಯಾಜಕನು ಜೀವದಿಂದಿರುವ ತನಕ ಅವನು ಆ ಪಟ್ಟಣದಲ್ಲೇ ಇರಬೇಕು. ಯಾಕೆ? ಆ ಅಪರಾಧಿಗೂ ಮತ್ತು ಮಹಾಯಾಜಕನಿಗೂ ಸಂಬಂಧ, ಹೌದು ಸಂಬಂಧ ಇದೆ. ಯಾಕಂದರೆ ಇಬ್ರಿಯ 7:25 ಮಹಾಯಾಜಕನು ಜೀವದಿಂದ ಇರುವ ತನಕ ಅವನಿಗೊಂಥರ ಆಶ್ರಯ ಪಟ್ಟಣದಲ್ಲಿರ್ಬೋದು. 6 ಪಟ್ಟಣಗಳು ಇದ್ದುವಂತೆ. ಆ 6 ಪಟ್ಟಣಗಳು ಯಾವುದು ಎಂಬುದಾಗಿ ನಾವು ಧರ್ಮೋಪದೇಶ ಕಾಂಡ ಬಂದಾಗ ಅಲ್ಲಿ ನಾವು ನೋಡಿಕೊಳ್ತೇವೆ. ಆದರೆ ಅವನಿಗಾಗಿ ಒಬ್ಬ ವಕೀಲನು, ಅವನಿಗಾಗಿ ಒಬ್ಬ ಮಹಾಯಾಜಕನು ಇರುವ ತನಕ ಅವನಿಗೊಂದು ಸುಭದ್ರತೆ. ನಮ್ಮ ಬಗ್ಗೆ ಏನು? ಇಬ್ರಿಯ 7:25 ನಮ್ಮ ಮಹಾಯಾಜಕನು ಸದಾಕಾಲ ಬದುಕುವವನಾಗಿದ್ದಾನೆ. ಆದ ಕಾರಣ ನಮಗೆ ಆಶ್ರಯ ಸದಾಕಾಲ ಇರುವಂಥದ್ದಾಗಿದೆ. ಯಾಕಂದರೆ ಯೆಹೋವನೆಂಬ ನಾನೇ ಇಸ್ರಾಯೇಲರ ನಡುವೆ ದೇಶದಲ್ಲಿ ವಾಸಿಸ್ತಾ ಇರುವುದರಿಂದ ಈ ನಿಯಮಗಳನ್ನು ದೇವರು ದೇಶ ಅಪವಿತ್ರರಾಗಬಾರ್ದಂತ ಮಾಡಿದ್ದಾನೆ. 35ನೇ ಅಧ್ಯಾಯ ಅರಣ್ಯಕಾಂಡವನ್ನು ಅಧ್ಯಯನ ಮಾಡುವಂತೆ ದೇವರು ನಮಗೆ ಕೃಪೆ ಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 35. And the Lord spake unto Moses in the plains of Moab by Jordan near Jericho, saying,
Command the children of Israel that they give unto the Levites of the inheritance of their possession cities to dwell in, and ye shall give also unto the Levites suburbs for the cities round about them. And the city shall they have to dwell in, and the suburbs of them shall be for their cattle, and for their goods, and for all their beasts. And the suburbs of the cities which ye shall give unto the Levites shall reach from the wall of the city and outward 1,000 cubits round about. And ye shall measure from without the city on the east side 2,000 cubits, and on the south side 2,000 cubits, and on the west side 2,000 cubits, and on the north side 2,000 cubits, and the city shall be in the midst. This shall be to them the suburbs of the city. And among the cities which ye shall give unto the Levites there shall be 6 cities for refuge, which ye shall appoint for the manslayer, that he may flee thither. And to them ye shall add 42 cities. So all the cities which ye shall give to the Levites shall be 48 cities. Them shall ye give with their suburbs. And the cities which ye shall give shall be of the possession of the children of Israel. From them that have many ye shall give many, but from them that have few ye shall give few. Every one shall give of his cities unto the Levites according to his inheritance which he inheriteth. And the Lord spake unto Moses, saying, Speak unto the children of Israel, and say unto them, When ye be come over Jordan into the land of Canaan, then ye shall appoint you cities to be cities of refuge for you, that the slayer may flee thither, which killeth any person at unawares. And they shall be unto you cities for refuge from the avenger, that the manslayer die not, until he stand before the congregation in judgment. And of these cities which ye shall give, 6 cities shall ye have for refuge. Ye shall give 3 cities on this side Jordan, and 3 cities shall ye give in the land of Canaan, which shall be cities of refuge. These 6 cities shall be a refuge both for the children of Israel, and for the stranger, and for the sojourner among them, that every one that killeth any person unawares may flee thither. And if he smite him with an instrument of iron, so that he die, he is a murderer. The murderer shall surely be put to death. And if he smite him with throwing a stone, wherewith he may die, and he die, he is a murderer. The murderer shall surely be put to death. Or if he smite him with an hand weapon of wood, wherewith he may die, and he die, he is a murderer. The murderer shall surely be put to death. The revenger of blood himself shall slay the murderer. When he meeteth him, he shall slay him. But if he thrust him of hatred, or hurl at him by laying of weight, that he die, or in enmity smite him with his hand, that he die, he that smote him shall surely be put to death, for he is a murderer. The revenger of blood shall slay the murderer when he meeteth him. But if he thrust him suddenly without enmity, or have cast upon him anything without laying of weight, or with any stone wherewith a man may die, seeing him not, and cast it upon him that he die, and was not his enemy, neither sought his harm, then the congregation shall judge between the slayer and the revenger of blood according to these judgments. And the congregation shall deliver the slayer out of the hand of the revenger of blood, and the congregation shall restore him to the city of his refuge, whither he was fled, and he shall abide in it unto the death of the high priest, which was anointed with the holy oil. But if the slayer shall at any time come without the border of the city of his refuge, whither he was fled, and the revenger of blood find him without the borders of the city of his refuge, and the revenger of blood kill the slayer, he shall not be guilty of blood, because he should have remained in the city of his refuge until the death of the high priest. But after the death of the high priest, the slayer shall return into the land of his possession. So these things shall be for a statute of judgment unto you throughout your generations in all your dwellings. Whoso killeth any person, the murderer shall be put to death by the mouth of witnesses, but one witness shall not testify against any person to cause him to die. Moreover, ye shall take no satisfaction for the life of a murderer, which is guilty of death, but he shall be surely put to death. And ye shall take no satisfaction for him that is fled to the city of his refuge, that he should come again to dwell in the land until the death of the priest. So ye shall not pollute the land wherein ye are, for blood it defileth the land, and the land cannot be cleansed of the blood that is shed therein, but by the blood of him that shed it. Defile not therefore the land which ye shall inhabit, wherein I dwell, for I the Lord dwell among the children of Israel.